ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಯೋಗವು ಮಾನವನಷ್ಟೇ ಅಲ್ಲದೆ ಇತರೆ ಪ್ರಾಣಿ ಪಕ್ಷಿಗಳಲ್ಲೂ ಮಹತ್ವದ ಪಾತ್ರ ವಹಿಸುತ್ತಿದ್ದು ಆರೋಗ್ಯಕರ ಜೀವನಕ್ಕೆ ಆಧಾರವಾಗಿದೆ ಎಂದು ಕಸಾಪ ಮಾಜಿ ಅಧ್ಯಕ್ಷ ಎಂಬಿ ನಾವದಗಿ ಹೇಳಿದರು. ಈ ನಮ್ಮೂರಿನ ಆರೋಗ್ಯ ಗೌರವಾನ್ವಿತ ಗುಡಿನಿ ಮೇಡಮ್ ಅವರೇ, ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಶುಕ್ರವಾರ ಸ್ವತಂತ್ರ ಯೋಗ ಸಮಿತಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯೋಗದಿಂದ ಮನುಷ್ಯನ ದೈಹಿಕ ಬೆಳವಣಿಗೆ ಅಷ್ಟೇ ಅಲ್ಲದೆ ಮಾನಸಿಕ ಆರೋಗ್ಯವೂ ಸದೃಢಗೊಳ್ಳುತ್ತದೆ ಎಂದು ತಿಳಿಸಿದರು. ಸ್ವತಂತ್ರ ಯೋಗ ಸಮಿತಿ ಸಂಚಾಲಕಿ ಪ್ರೇಮಾ ಗುಡದಿನ್ನಿ, ಪುರಸಭೆ ಸದಸ್ಯೆ ಪ್ರೀತಿ ದೇಗಿನಾಳ್, ಸಹನಾ ಬಡಿಗೇರ್ ಮಾತನಾಡಿ, ಯೋಗವು ಮಹಿಳೆಯರ ಆರೋಗ್ಯದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ದೈನಂದಿನ ಚಟುವಟಿಕೆಗಳಲ್ಲಿ ಲವಲವಿಕೆಯಿಂದ ಇರಲು ಯೋಗ ಸಹಾಯಕಾರಿಯಾಗುತ್ತದೆ ಎಂದರು. ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗೈತಿ. ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಆಗಮಿಸಿ ನಮ್ಗ ಎಲ್ಲರನ್ನು ಬೆನ್ನು ತಟ್ಟಿ ನಮ್ಗ ಪ್ರೋತ್ಸಾಹ ನೀಡ್ತಿರುವಂತ ಎಲ್ಲ ಅತಿಥಿ ಮಹಿಳೆಯರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದಕ್ಕೆ ಕಾಕಾರಿಗೆ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತೀವಿ. ಇದು ಒಂದು ಕೇಂದ್ರ ಬಿಂದು ಐತಿ. ಇದು ಎಲ್ಲರೂ ಒಂದು ಸಹಕಾರ ಮಾಡ್ಬೇಕು. ಯಾಕಂದ್ರೆ ಹೆಣ್ಮಕ್ಳು ಎಲ್ಲರೂ ಇಲ್ಲಿ ಬಂದು ಯೋಗ ಮಾಡಕ್ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ವಿ. ತುಂಬಾ ಸಂತೋಷವಾದ ವಿಷಯ. ಅವ್ರಿಗೆಲ್ಲ ನಾವು ಎಷ್ಟು ಸಪೋರ್ಟ್ ಕೊಡ್ಬೇಕಂದ್ರೆ ಬರೀ ಯೋಗ ಕ್ಲಾಸ್ ಆದಾಗ ಅಷ್ಟಲ್ಲ, ಯಾವುದೇ ವಿಚಾರ ಇರಲಿ ಅವ್ರು ನಾವು ನಮ್ ಗುರುಗಳಾಗಿದ್ದಾರಲ್ಲ ಅವ್ರಿಗೆಲ್ಲ ನಾವು ಇಷ್ಟು ಡೈಲಿ ಅವ್ರು ಯೋಗ ಕ್ಲಾಸ್ ಬರ್ತೀರಿ ಮಾಡ್ತೀರಿ. ನಾವಂತರೂ ಬರೋದಿಲ್ಲ, ಹೆಚ್ಚು ಕಡಿಮೆ. ಯೋಗ ದಿನ ಬಂದ್ರೆ ಅಷ್ಟೇ ನಮ್ಗೆ ಗುಡ್ಗಿನಿ ಮೇಡಮ್ ಅಂತೂ ಎಲ್ಲಿದ್ರು ನೆನಪಾಗ್ತಾರ. ಅದಕ್ಕೆ ಅವ್ರಿಗೆ ಏನೇ ಕಷ್ಟ ಬಂದ್ರು ನಾವೆಲ್ಲರೂ ಕೂಡಿ ಅವ್ರ ಜೊತೆ ಹೆಲ್ಪ್ ಆಗೋಣ. ಯಾಕಂದ್ರೆ ಅವರು ನ್ಯಾಯಾಧೀಶ ಮಾಡ್ಬೇಕಾದ್ರೆ ಬಹಳ ಕಷ್ಟ ಅನ್ಭವಿಸಿದಾರ. ಯಾಕಂದ್ರೆ ಮಗಳಿಗೆ ಅವಮಾನಗಳಾಗಿದಾವಂತ ಎಲ್ಲ ಏನೇನೋ ಆಗಿದ್ರು ಅವರು ಮಗಳಿಗೆ ಇದು ಮಾಡ್ಲೇಬೇಕು ಅನ್ನೋದು ಒಂದು ಇದು ಮಾಡಿ ಒಂದು ವೈಯಕ್ತಿಕ ಹಂತವನ್ನು ಗಮನಿಸಿದೆ. ಸೂಕ್ಷ್ಮವಾಗಿ ಸ್ವತಂತ್ರವಾಗಿ ಆರೋಗ್ಯದ ಒಂದು ಎಲ್ಲೋ ಒಂಚೂರು ನೋವಾಗುವಂತ ಘಟನೆಗಳು ನಡೆದಾಗ ನಮಗೆ ತಿಳಿದು ಬಂದಾಗ ನಾವು ಸಾಥ್ ಕೊಟ್ವಿ. ಅದ್ರ ಜೊತೆ ಅವ್ರ ಆತ್ಮಬಲ ಹೆಂಗದಂದ್ರ ನಿಮಗೂ ಗೊತ್ತಿದ್ದೀವಿ, ಕ್ಯಾನ್ಸರ್ ಅಂತ ಒಂದು ಮಾರಕ ಕಾಯಿಲೆ ಜಯಿಸಿದವರು. ಆ ರೀತಿ ಹಲವು ಗುಣಪಡಿಸಲಾಗಂತ ಕಾಯಿಲೆಗಳನ್ನ ಯೋಗದಿಂದ ಗುಣಪಡಿಸಬಹುದು ಅನ್ನುವಂಥದ್ದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ನಮ್ಮೊಂದು ಸಾಕ್ಷಿನೇ ಅವರೇ, ಇನ್ನೇ ಬೇರೆ ಒಂದು ಉದಾಹರಣೆ ಬೇಕಾಗಿಲ್ಲ ಅಂತ ಹೇಳಕ್ ಬಯಸ್ತೀನಿ. ವಿಶೇಷವಾಗಿ ಯೋಗದಿಂದ ನಾವು ಆರೋಗ್ಯವಾಗಿರ್ತೀವಿ, ಪ್ರತಿನಿತ್ಯ ಯೋಗ ಮಾಡಬೇಕು ಅಂತ ಒಂದು ದಿನಕ್ಕೆ ನಾವು ಯೋಗವನ್ನ ಮಾತಿಗಷ್ಟೇ ಸೀಮಿತಗೊಳಿಸ್ತೇವೆ. ನೀವಂದ್ರೂ ನಿರಂತರವಾಗಿ ಯೋಗ ಮಾಡ್ತಾನೆ ಇರ್ತೀರಿ. ಯೋಗ ಪಟುಗಳಾದ ರೂಪಾ ದೇಸಾಯಿ, ಅನುರಾಧ ಪ್ಯಾಟಿಗೌಡರ್, ಸ್ವತಂತ್ರ ಯೋಗ ಸಮಿತಿ ಸದಸ್ಯರಾದ ರಾಜಶೇಖರ್ ಮ್ಯಾಗೇರಿ, ವೀರೇಶ್ ಡವಳಗಿ ಮೊದಲಾದವರು ಇದ್ದರು. ಇದಕ್ಕೂ ಮುನ್ನ ಸಮಿತಿಯ ಸರ್ವರು ವಿವಿಧ ಆಸನಗಳನ್ನ ಹಾಕಿ ಯೋಗದ ಮಹತ್ವವನ್ನ ಸಾರಿದರು. ಮುಕ್ತಾಸನ ಒಂದೊಂದ ಕಾಲ ಹೇಳ್ಕೊಡ್ರಿ. ಇದು ಈ ಕಡೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.